ನಮಸ್ಕಾರ. ಧಾರ್ಮಿಕ ಮತ್ತು ಪೌರಾಣಿಕ ಕಥೆಗಳು ಈ ಚಾನಲಿಗೆ ನಿಮಗೆ ಸ್ವಾಗತ. ನಾನು ನಿಮಗೆ ಇವತ್ತು ಅಧಿಕ ಮಾಸದಲ್ಲಿ ಬರುವ ಕೃಷ್ಣ ಪಕ್ಷ ಏಕಾದಶಿ, ಕಮಲಾ ಏಕಾದಶಿ ಅಥವಾ ಪರಮಾ ಏಕಾದಶಿ ಇದರ ಮಹತ್ವದ ಬಗ್ಗೆ ಹೇಳುತ್ತೇನೆ ಹಾಗೂ ಈ ಏಕಾದಶಿಯ ಒಂದು ಕಥೆ ಹೇಳುತ್ತೇನೆ. ಮೊದಲು ಕಮಲಾ ಏಕಾದಶಿಯ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ. ಕಮಲಾ ಎಂಬುದು ಶ್ರೀ ಮಹಾಲಕ್ಷ್ಮೀ ದೇವಿಯ ಒಂದು ಹೆಸರಾಗಿದೆ. ಕಮಲದ ಮೇಲೆ ಕೂತಿರುವಳು. ಈ ಕಾರಣದಿಂದ ಲಕ್ಷ್ಮೀ ದೇವಿಯನ್ನು ಕಮಲಾ ಎಂದು ಕರೆಯಲಾಗಿದೆ. ಏಕಾದಶಿ ಎಂದರೆ ಶ್ರೀ ಮಹಾವಿಷ್ಣುವಿಗೆ ಆರಾಧಿಸಲಾಗುತ್ತದೆ. ಆದರೆ ಈ ಏಕಾದಶಿಯಲ್ಲಿ ವಿಶೇಷವಾಗಿ ಶ್ರೀ ಮಹಾವಿಷ್ಣುವಿನೊಂದಿಗೆ ಮಹಾಲಕ್ಷ್ಮಿಯನ್ನು ಆರಾಧಿಸಿದರೆ ದಾರಿದ್ರ್ಯ ನಿವಾರಣೆ ಹಾಗೂ ಐಶ್ವರ್ಯ ಪ್ರಾಪ್ತಿ ಮತ್ತು ಕುಟುಂಬದಲ್ಲಿ ಸುಖ ಶಾಂತಿ ಹಾಗೂ ಆಧ್ಯಾತ್ಮಿಕ ಪ್ರಗತಿ ದೊರೆಯುತ್ತದೆ ಎಂದು ಪುರಾಣಗಳಲ್ಲಿ ತಿಳಿಸಲಾಗಿದೆ. ಆದುದರಿಂದ ಈ ಸಲ ವಿಷ್ಣುವಿನ ಜೊತೆಗೆ ಶ್ರೀ ಮಹಾಲಕ್ಷ್ಮಿಯ ಪೂಜೆ ಕೂಡ ಮಾಡಬೇಕು. ಪುರಾಣಗಳ ಪ್ರಕಾರ ಈ ವ್ರತವನ್ನು ಆಚರಿಸುವುದರಿಂದ ಆರ್ಥಿಕ ಸಂಕಷ್ಟಗಳು ದೂರವಾಗುತ್ತವೆ, ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿ ಉಂಟಾಗುತ್ತದೆ, ಕುಟುಂಬದಲ್ಲಿ ಸಂತೋಷ ನೆಲೆಸುತ್ತದೆ ಮತ್ತು ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಕೃಪೆ ದೊರೆಯುತ್ತದೆ. ಪೂರ್ವ ಜನ್ಮದ ಪಾಪಗಳು ಕ್ಷಮೆಯಾಗುತ್ತವೆ. ಅಂತಿಮವಾಗಿ ವೈಕುಂಠ ಪ್ರಾಪ್ತಿ ದೊರೆಯುತ್ತದೆ ಎಂದು ಹೇಳಲಾಗಿದೆ. ಕಮಲಾ ಏಕಾದಶಿಯ ಒಂದು ಪೌರಾಣಿಕ ಕಥೆ ಕೇಳೋಣ. ಪುರಾತನ ಕಾಲದಲ್ಲಿ ಒಂದು ನಗರದಲ್ಲಿ ಒಬ್ಬ ಬ್ರಾಹ್ಮಣನು ವಾಸಿಸುತ್ತಿದ್ದನು. ಅವನಿಗೆ 5 ಮಂದಿ ಪುತ್ರರು ಇದ್ದರು. ಅವರಲ್ಲಿ ಕಿರಿಯ ಪುತ್ರನು ಅತ್ಯಂತ ದುರ್ಭಾಗ್ಯಶಾಲಿಯಾಗಿದ್ದನು. ಒಮ್ಮೆ ತಂದೆಯ ಮಾತಿಗೆ ಬೇಸರಗೊಂಡು ಮನೆ ಬಿಟ್ಟು ಹೋಗುತ್ತಾನೆ. ಅವನು ಅನೇಕ ಊರುಗಳನ್ನು ಅಲೆದಾಡುತ್ತಾನೆ. ಊಟಕ್ಕೋ ಗತಿಯಿಲ್ಲದೆ, ಹಣವಿಲ್ಲದೆ, ಆಶ್ರಯವಿಲ್ಲದೆ ಕಷ್ಟಪಡುತ್ತಿದ್ದನು. ಒಂದು ದಿನ ಕಾಡಿನಲ್ಲಿ ಸಂಚರಿಸುತ್ತಿದ್ದಾಗ ಋಷಿಗಳ ಆಶ್ರಮವೊಂದನ್ನು ಕಾಣುತ್ತದೆ. ಅಲ್ಲಿ ಮಹರ್ಷಿಗಳು ಅಧಿಕ ಮಾಸದ ಕಮಲಾ ಏಕಾದಶಿಯ ವ್ರತದ ಕುರಿತು ಚರ್ಚೆ ಮಾಡುತ್ತಿದ್ದರು. ಆ ಯುವಕನು ವಿನಮ್ರವಾಗಿ ಅವರ ಬಳಿ ಹೋಗಿ ತನ್ನ ದುಃಖವನ್ನು ತಿಳಿಸಿದನು. ಋಷಿಗಳು ಅವನ ಮಾತು ಕೇಳಿ ಹೀಗೆ ಹೇಳಿದರು: ಮಗನೇ, ನೀನು ಕಮಲಾ ಏಕಾದಶಿಯ ವ್ರತವನ್ನು ಭಕ್ತಿಯಿಂದ ಆಚರಿಸು. ಶ್ರೀಹರಿ ಮತ್ತು ಮಹಾಲಕ್ಷ್ಮಿಯ ಅನುಗ್ರಹದಿಂದ ನಿನ್ನ ಕಷ್ಟಗಳು ದೂರವಾಗುತ್ತವೆ. ಅವರ ಮಾತಿನಂತೆ ಯುವಕ ಉಪವಾಸ ಮಾಡಿ ವಿಷ್ಣು ಸಹಸ್ರನಾಮ ಪಠಿಸಿ ರಾತ್ರಿಯಿಡೀ ಜಾಗರಣೆ ಮಾಡಿ ಭಕ್ತಿಯಿಂದ ವ್ರತವನ್ನು ಆಚರಿಸಿದನು. ವ್ರತ ಮುಗಿದ ನಂತರ ಅವನು ನಿದ್ರಿಸುತ್ತಿದ್ದಾಗ ಸ್ವಪ್ನದಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿಯ ದರ್ಶನವಾಯಿತು. ದೇವಿಯ ಆಶೀರ್ವದಿಸಿ ಹೀಗೆ ಹೇಳಿದಳು: ನಿನ್ನ ಭಕ್ತಿ ನನಗೆ ಸಂತೋಷ ತಂದಿದೆ. ಇನ್ನು ಮುಂದೆ ನಿನ್ನ ಜೀವನದಲ್ಲಿ ದಾರಿದ್ರ್ಯ ಇರುವುದಿಲ್ಲ. ಕೆಲವು ದಿನಗಳ ಆದ ನಂತರ ಅವನ ಅದೃಷ್ಟ ಬದಲಾಯಿತು. ಅವನಿಗೆ ಉತ್ತಮವಾಗಿ ಉದ್ಯೋಗ ದೊರೆಯಿತು. ಸಂಪತ್ತು ಹೆಚ್ಚಾಯಿತು. ಕುಟುಂಬದೊಂದಿಗೆ ಸುಖವಾಗಿ ಜೀವನ ನಡೆಸಿದನು. ಹೀಗೆ ಕಮಲಾ ಏಕಾದಶಿಯ ಮಹಿಮೆಯಿಂದ ಅವನು ಐಶ್ವರ್ಯವಂತನಾಗಿ ಕೊನೆಯಲ್ಲಿ ವಿಷ್ಣು ಲೋಕವನ್ನು ಸೇರಿದನು. ಈ ಕಮಲಾ ಏಕಾದಶಿಯ ವ್ರತವನ್ನು ಹೇಗೆ ಆಚರಿಸಬೇಕು? ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಶ್ರೀ ಮಹಾವಿಷ್ಣು ಮತ್ತು ಮಹಾಲಕ್ಷ್ಮಿಯ ಪೂಜೆ ಮಾಡಬೇಕು. ಓಂ ನಮೋ ನಾರಾಯಣಾಯ ಮಂತ್ರ ಜಪ ಮಾಡಬೇಕು. ವಿಷ್ಣು ಸಹಸ್ರನಾಮ ಅಥವಾ ವಿಷ್ಣು ಪುರಾಣ ಪಠಿಸಬೇಕು. ಸಾಧ್ಯವಾದಷ್ಟು ಉಪವಾಸ ಆಚರಿಸಬೇಕು. ತುಳಸಿ ದಳದಿಂದ ವಿಷ್ಣುವಿಗೆ ಅರ್ಚನೆ ಮಾಡಬೇಕು. ರಾತ್ರಿಯಲ್ಲಿ
ಭಜನೆ ನಾಮಸ್ಮರಣೆ ಮಾಡಬೇಕು. ದ್ವಾದಶಿಯಿಂದ ಅನ್ನದಾನ ಮಾಡಿ ವ್ರತ ಸಂಪೂರ್ಣಗೊಳಿಸಬೇಕು. ಕಮಲಾ ಏಕಾದಶಿ ನಮಗೆ ಕೇವಲ ಸಂಪತ್ತಿಗಾಗಿ ಮಾಡುವ ವ್ರತವಲ್ಲ, ಇದು ಭಕ್ತಿ, ಶ್ರದ್ಧೆ, ದಾನ ಮತ್ತು ಧರ್ಮದ ಮಹತ್ವವನ್ನು ತಿಳಿಸುವ ಪವಿತ್ರ ಆಚರಣೆಯಾಗಿದೆ. ಯಾವ ಮನೆಯಲ್ಲಿ ವಿಷ್ಣು ಲಕ್ಷ್ಮಿಯ ಸ್ಮರಣೆ ಇರುತ್ತದೆಯೋ ಅಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಆದುದರಿಂದ ಅಧಿಕ ಮಾಸದಲ್ಲಿ ಬರುವ ಈ ಕಮಲಾ ಏಕಾದಶಿಯನ್ನು ಭಕ್ತಿಯಿಂದ ಆಚರಿಸಿ ಶ್ರೀ ಮಹಾಲಕ್ಷ್ಮಿ ಹಾಗೂ ಶ್ರೀ ವಿಷ್ಣುವಿನ ಕೃಪೆ ಪಡೆಯಬೇಕು. ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ. ಓಂ ನಮೋ ನಾರಾಯಣಾಯ ನಮಃ. ಧನ್ಯವಾದ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.